ಶಾರ್ಟ್ ಸೇರಿಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ವಾರ ಅಷ್ಟೇ NSEಯಿಂದ ಒಂದು ಪ್ರೆಸ್ ರಿಲೀಸ್ ಬಂದಿತ್ತು. ಅದೇನು ಅಂದರೆ 6 ತಿಂಗಳಿಗೊಂದ್ಸಲ ಅವರು ನಾರ್ಮಲ್ ಆಗಿ ಮಾಡ್ತಾರಲ್ಲ, ಎಲ್ಲ ಇಂಡೆಕ್ಸ್ಗಳಲ್ಲೂ ಏನು ಮಾಡ್ತಾರೆ, ಆ್ಯಾವ್ರೇಜ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಾಗಿರುತ್ತೆ 6 ತಿಂಗಳಲ್ಲಿ, ಆ ಆಧಾರದಲ್ಲಿ ಕೆಲವೊಂದು ಸ್ಟಾಕ್ಗಳನ್ನ ಹೊರಗಡೆ ಹಾಕ್ತಾರೆ, ಕೆಲವೊಂದು ಸ್ಟಾಕ್ನ ಒಳಗಡೆ ತೊಗೊಂಡ್ಬರ್ತಾರೆ. ಅಂದರೆ ಯಾರಾದರೂ ಕಾಂಪಿಟೇಟಿವ್ ಆಗಿ ಇನ್ನೂ ಚೆನ್ನಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ದರೆ, ಅಂದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನಾದ್ರು ನೋಡಿ, ಪಬ್ಲಿಕ್ ಹೋಲ್ಡಿಂಗ್ ಅಥವಾ ಪಬ್ಲಿಕ್ FII DIಗಳು ಪ್ರಮೋಟರ್ಗಳನ್ನು ಬಿಟ್ಟು ಬೇರೆಯವರಿಗೆ ಎಷ್ಟು ಅವೈಲಬಿಲಿಟಿ ಇದೆಯೋ ಅದನ್ನ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಅಂತೀವಿ. ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಈ ಮೆಥಡ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನಿಫ್ಟಿ 50ಯ ಸ್ಥಾನಪಟ್ಟಿ ಯಾವ ರೀತಿ ನಿರ್ಧಾರ ಆಗುತ್ತೆ ಅಂತ ಹಿಂದಿನ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಸುಮಾರು ಇಂಡೆಕ್ಸ್ಗಳಲ್ಲಿ ಈಗ ನೋಡಿ ಮಾರ್ಚ್ 28, 2024ರಿಂದ ಒಂದು ಬದಲಾವಣೆಗಳಾಗುತ್ತೆ. ಒಂದಿಷ್ಟು ಸ್ಟಾಕ್ಸ್ಗಳು ಹೊರಗಡೆ ಹೋಗುತ್ತೆ, ಒಂದು ಸ್ಟಾಕ್ಸ್ಗಳು ಒಳಗಡೆ ಬರುತ್ತೆ ಅಂತ ಒಂದು ಪ್ರೆಸ್ ರಿಲೀಸ್ನ ಕೊಟ್ಟಿದ್ರು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾವ ಸ್ಟಾಕ್ಗಳು ಆಚೆ ಹೋಗ್ತಾ ಇದೆ, ಯಾವ ಇಂಡೆಕ್ಸಿಂದ ಆಚೆ ಹೋಗ್ತಾ ಇದೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಈ ವಿಡಿಯೋ ಆಗಿರುತ್ತೆ. ನಿಫ್ಟಿ 50ನಲ್ಲಿ ನೋಡಿ ಒಂದೇ ಸ್ಟಾಕ್ ಆಚೆ ಹೋಗ್ತಾ ಇರೋಂಥದ್ದು ನಿಫ್ಟಿ 50 ಗುಚ್ಛದಿಂದ ಅದು UPL ಆಗಿರುತ್ತೆ. UPL ಕೆಮಿಕಲ್ ಸೆಕ್ಟರ್ ಸ್ಟಾಕ್ ಆಚೆ ಹೋಗ್ತಾ ಇದೆ. ಆ ಜಾಗಕ್ಕೆ ಶ್ರೀರಾಮ್ ಫೈನಾನ್ಸ್ ಅನ್ನೋ ಒಂದು NBFC ಕಂಪ್ನಿಗೆ ಆ್ಯಡ್ ಆಗ್ತಾ ಇದೆ. ಇದು ನಿಮ್ಗೆ ಗೊತ್ತೇ ಇದೆ, UPL ಅಲ್ಲಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಬಂದಿತ್ತು. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಯಾವಾಗಲೂ ಏನಾಗಿರುತ್ತೆ ನೋಡಿ, ಒಂದು ಕಂಪನಿಯ ಏನು ಒಂದು ಶೇರಿನ ಬೆಲೆ ಇರುತ್ತೆ. ಇವಾಗ ಒಂದು ಶೇರ್ ಅಂದರೆ ಇವಾಗ UPL ಸಾಮಾನ್ಯ 480 ರೂಪಾಯಿ ನಡೀತಾ ಇತ್ತು ಅಂದರೆ ಒಟ್ಟಾರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಆ ಕಂಪ್ನಿಯಿಂದ ಎಷ್ಟು ಇಶ್ಯೂ ಮಾಡಿದ್ದಾರೆ, ಒಂದು 10 ಲಕ್ಷ ಶೇರ್ಸ್ ಇರ್ಬೋದು ಅಥವಾ ಒಂದು 15 ಲಕ್ಷ ಶೇರ್ಸ್ ಇರ್ಬೋದು ಅವ್ರದ್ದು, ಇಂಟು ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ, ಟೋಟಲ್ ನಂಬರ್ ಆಫ್ ಶೇರ್ಸು ಇಂಟು ಇವಾಗ ಇನ್ನೇನು ಪ್ರೈಸ್ ನಡೀತಾ ಇದೆಯಲ್ಲ ಆ ಪರ್ಟಿಕ್ಯುಲರ್ದು ಸ್ಟಾಕಿಂದ ಮಾರ್ಕೆಟಲ್ಲಿ, ಅದು ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಇದರಲ್ಲಿ ಫ್ರೀ ಫ್ಲೋಟ್ ಅಂತಂದರೆ ಜನಗಳಿಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ, ಅಂದರೆ ಅದು FI ಆಗಿರ್ಬೋದು, DI ಆಗಿರ್ಬೋದು, ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಪ್ರಮೋಟರ್ಗಳನ್ನು ಬಿಟ್ಟು ಸಾಮಾನ್ಯ ಜನಗಳಿಗೆ ಎಷ್ಟಿರುತ್ತೋ ಶೇರ್ಸು, ನಮ್ಮ ಟೋಟಲ್ ನಂಬರ್ ಆಫ್ ಶೇರ್ಸು ಇಂಟು ಅದರ ಮಾರ್ಕೆಟ್ ವ್ಯಾಲ್ಯೂ ಏನಾಗಿರುತ್ತೆ ಇವಾಗ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥದ್ದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಆ ಆಧಾರದಲ್ಲಿ UPLಗಿಂತ ಶ್ರೀರಾಮ್ ಫೈನಾನ್ಸ್ ಜಾಸ್ತಿ ಬಂದಿರೋದ್ರಿಂದ ಮೇಲ್ಗಡೆ ಹೋಗ್ತಾ ಇದೆ, UPL ಆಚೆ ಹೋಗ್ತಾ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ನಾವು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ನಾನು ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಅಂದರೆ ನೀವು ಒಂದು ನಿಫ್ಟಿ 50 ಸ್ಟಾಕಿಗೆ ಅಂತ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅಂದರೆ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲ, ನಿಫ್ಟಿ 50 ಇಂಡೆಕ್ಸ್ ಅಂದರೆ ಇವಾಗ 22,500 ನಡೀತಾ ಇದೆ ಅಂತಂದರೆ ಆ ಇಂಡೆಕ್ಸಲ್ಲಿ ಯಾವ್ಯಾವುದು ಚೇಂಜಸ್ ಆಗುತ್ತೋ ಅದೇ ರೀತಿಯಾಗಿ ನಿಮ್ಮ ಸ್ಟಾಕಿನಲ್ಲಿ ಅಲೋಕೇಶನ್ ಕೂಡ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗಿರುತ್ತೆ. ಸೊ ಯಾವಾಗಲೂ ನಿಮಗೆ ಬಿಗ್ಗೆಸ್ಟ್ 50 ಕಂಪ್ನೀಸ್ ಯಾವುದಿರುತ್ತೋ ಅದರಲ್ಲೇ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಪ್ಯಾಸಿವ್ ಇನ್ವೆಸ್ಟಿಂಗ್ ಅನ್ನೋದು ಆ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬಟ್ ನಾನಾಗಲೇ ಹೇಳ್ದಂಗೆ ಯಾವುದೋ ಒಂದು ಆಚೆ ಹೋಗ್ತಾ ಇದೆ, ಯಾವುದೋ ಒಂದು ಒಳಗಡೆ ಬರ್ತಾ ಇದೆ ಅಂದರೆ ಸ್ವಲ್ಪ ಪಾಸಿಟಿವಿಟಿ ಕನ್ಸಿಡರ್ ಮಾಡ್ತಾರೆ. ಇದು ನಿಫ್ಟಿ 50 ಬರ್ತಾ ಇದೆ, ಗುರುತಿಸ್ಕೊತಾ ಇದೆ ಈ ಸ್ಟಾಕು ಅಂತ. ಆದರೆ ಅದಕ್ಕೆ ತಕ್ಕಂಗೆ ರಿಟರ್ನ್ಸು ಚೇಂಜ್ ಆಗುತ್ತಾ ಅಂದರೆ ಆ ಆಧಾರ ಇಲ್ಲ. ನಾವು ನೋಡ್ತಾ ಹೋಗೋದಾದರೆ ಕೆಲವೊಂದು ಸ್ಟಾಕ್ಗಳು ನಿಫ್ಟಿಯಿಂದ ಹೊರಗಡೆ ಹೋದ್ಮೇಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಕೆಲವೊಂದು ಸ್ಟಾಕ್ಗಳು ನಿಫ್ಟಿ ಒಳಗಡೆ ಬಂದ ಮೇಲೂ ಮೊದಲಿಗಿಂತ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ. ಈ ಉದಾಹರಣೆಗಳು ಇದೆ. ಸೊ ನಿಫ್ಟಿ 50ನಲ್ಲಿ ಆ್ಯಡ್ ಆಗ್ತಾ ಇರೋಂಥದ್ದು ಇವತ್ತು UPL ಮತ್ತು ಶ್ರೀರಾಮ್ ಫೈನಾನ್ಸ್ ಯಾವಾಗ ಮಾರ್ಚ್ 28, 2024ರಿಂದ ಈ ಬೆಳವಣಿಗೆ ನಮಗೆ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಸೊ ನಾವು ನಿಫ್ಟಿ ನೆಕ್ಸ್ಟ್ 50 ಅಂದರೆ ಇದನ್ನ ಜೂನಿಯರ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ನಿಫ್ಟಿ 50 ಆದಮೇಲೆ ನೆಕ್ಸ್ಟ್ 51ಇಂದ 100 ಬರುತ್ತಲ್ಲ, ಅಲ್ಲಿ ಯಾವ್ಯಾವ ಕಂಪ್ನಿಗಳು ಬರ್ತಾ ಇದೆ, ಆಚೆ ಹೋಗ್ತಾ ಇದೆ ಅಂತ ನೀವು ನೋಡೋದಾದರೆ ಅದಾನಿ ವಿಲ್ಮರ್ ಲಿಮಿಟೆಡ್ FMCG ಕಂಪ್ನಿ ಅದು ಆಚೆ ಹೋಗ್ತಾ ಇದೆ. ಮುಥೂಟ್ ಫೈನಾನ್ಸ್ ಗೋಲ್ಡ್ ರಿಲೇಟೆಡ್ ಅದು ಆಚೆ ಹೋಗ್ತಾ ಇದೆ. PA ಇಂಡಸ್ಟ್ರೀಸ್ ಆಚೆ ಹೋಗ್ತಾ ಇದೆ. ಜೊತೆಗೆ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೈಜಿನ್ ಇದೊಂದು FMCG ಹೆಲ್ತ್ ರಿಲೇಟೆಡ್ ಸೆಕ್ಟರ್, ಅದು ಕೂಡ ಆಚೆ ಹೋಗ್ತಾ ಇದೆ. ಶ್ರೀರಾಮ್ ಫೈನಾನ್ಸ್ ಕೂಡ ಆಚೆ ಹೋಗ್ತಾ ಇದೆ. ಶ್ರೀರಾಮ್ ಫೈನಾನ್ಸ್ ಯಾಕೆ ಆಚೆ ಹೋಗ್ತಾ ಇದೆ ಅಂದರೆ ಅದು ನಿಫ್ಟಿ 50ಗೆ ಹೋಗಿ ಸೇರ್ಕೊತಾ ಇದೆ. ನೋಡಿ, ಮೊದಲು ನಿಫ್ಟಿ ನೆಕ್ಸ್ಟ್ 50ನಲ್ಲಿತ್ತು, ಅಲ್ಲಿಂದ ಬಡ್ತಿ ತೊಗೊಂಡು ಇವಾಗ ನಿಫ್ಟಿ 50ಗೆ ಆ್ಯಡ್ ಆಗ್ತಾ ಇದೆ. ಆದರೆ UPL ಅಲ್ಲಿಂದ ಆ್ಯಡ್ ಆಗಿದ್ದು ನಿಫ್ಟಿ 100ಗಾರು ಬಂದು ಸೇರ್ಕೊತಾ ಇದೆಯಾ ನಿಫ್ಟಿ ನೆಕ್ಸ್ಟ್ 50ಗೆ ಅಂದರೆ ಅಲ್ಲೂ ಬಂದು ಸೇರ್ಕೊತಾ ಇಲ್ಲ. ಇಲ್ಲಿ ನೋಡಿ, ಅದಾನಿ ಅವ್ರದ್ದು ಒಂದು ಆಚೆ ಹೋಗ್ತಾ ಇದೆ ವಿಲ್ಮರು, ಅದಾನಿ ಪವರ್ ಬಂದು ಆ್ಯಡ್ ಆಗ್ತಾ ಇದೆ, IRFC ಆ್ಯಡ್ ಆಗ್ತಾ ಇದೆ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಡ್ ಆಗ್ತಾ ಇದೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆ್ಯಡ್ ಆಗ್ತಾ ಇದೆ, REC ಲಿಮಿಟೆಡ್ ಕೂಡ ಆ್ಯಡ್ ಆಗ್ತಾ ಇದೆ. ಇದಿಷ್ಟು ನಿಫ್ಟಿ 50 ನೆಕ್ಸ್ಟ್ 50 ಅಂತೇನಿದೆ, ನಿಫ್ಟಿ 51ಇಂದ 100 ಅಲ್ಲಿಗೆ ಬಂದು ಆ್ಯಡ್ ಆಗ್ತಾ ಇರುವಂಥ ಕಂಪ್ನಿಗಳಾಗಿದೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟು ಮಿಡ್ ಕ್ಯಾಪ್ ನೋಡ್ಕೊಂಡು ಬಂದ್ಬೋಣ. ಇದರಲ್ಲಿ ಸುಮಾರು ಬೇರೆ ಬೇರೆ ಇಂಡೆಕ್ಸ್ ಬರುತ್ತೆ. ಬಟ್ ನಾವು ಮಾಮೂಲಿಯಾಗಿ ಯಾವುದು ಟ್ರೇಡ್ ಮಾಡ್ತೀರಾ, ಇಂಡೆಕ್ಸ್ ನೋಡ್ತಿರಲ್ಲ, ಅದನ್ನ ಹೇಳೋದಾದರೆ ಹೆಚ್ಚು ಅನುಕೂಲ ಅಂತ ಅನಿಸ್ತು. ನೋಡಿ, ನಿಫ್ಟಿ ಮಿಡ್ ಕ್ಯಾಪಲ್ಲಿ ಮಿಡ್ ಕ್ಯಾಪ್ 100, ಮಿಡ್ ಕ್ಯಾಪ್ 250 ರೀತಿ ಬೇರೆ ಬೇರೆ ವಿಧಾನ ಇದೆ. ಅದರಲ್ಲಿ ಮಿಡ್ ಕ್ಯಾಪ್ ಸೆಲೆಕ್ಟ್ ಅಂದರೆ 25 ಕಂಪ್ನಿಗಳು. ಅಂದರೆ ನೀವೇನು ಮಿಡ್ ಕ್ಯಾಪ್ ನಿಫ್ಟಿ ಅಂತ ಟ್ರೇಡ್ ಮಾಡ್ತಿರಲ್ಲ, ಆದರೂ ಇಂಡೆಕ್ಸ್ ಇದು. ಆ ಇಂಡೆಕ್ಸಲ್ಲಿ ಆಬೋಟ್ ಇಂಡಿಯಾ ಆಚೆ ಹೋಗ್ತಾ ಇದೆ, ಬಾಲಕೃಷ್ಣ ಇಂಡಸ್ಟ್ರೀಸ್ ಆಚೆ ಹೋಗ್ತಾ ಇದೆ, ಬಂಧನ್ ಬ್ಯಾಂಕ್ ಆಚೆ ಹೋಗ್ತಾ ಇದೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಆಚೆ ಹೋಗ್ತಾ ಇದೆ. ಒಳಗಡೆ ಬರ್ತಾ ಇರೋಂಥ ಸ್ಟಾಕು ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟಿಗೆ ಲೂಪಿನ್ ಲಿಮಿಟೆಡು, PI ಇಂಡಸ್ಟ್ರೀಸು, UPL ನೋಡಿ ಇಲ್ಲಿ ಬಂದು ಸೇರ್ಕೊತಾ ಇದೆ. ಅದೇ ರೀತಿಯಾಗಿ ವೋಡಾಫೋನ್ ಐಡಿಯಾ ಅದು ಕೂಡ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟಿಗೆ ಬಂದು ಆ್ಯಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ನಿಫ್ಟಿ ನೋಡ್ತೀವಲ್ವಾ, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ, ಅಲ್ಲಿ ಏನು ಚೇಂಜಸ್ ಆಗ್ತಾಯಿದೆ ಅಂತ ನೋಡೋದಾದರೆ IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡು IEX ಸ್ಟಾಕು ಅದರಿಂದ ಆಚೆ ಹೋಗ್ತಾ ಇದೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ಸಿಂದ. ಆ ಜಾಗಕ್ಕೆ IDFC ಬ್ಯಾಂಕ್ ಇದೆಯಲ್ಲ,
IDFC ಲಿಮಿಟೆಡ್ ಅದು ಬಂದು ಆ್ಯಡ್ ಆಗ್ತಾ ಇದೆ. ಸೊ ಇದಲ್ದಲ್ಲೇ ನೀವು ನೋಡ್ತಾ ಹೋಗೋದಾದರೆ ಲಾರ್ಜ್ ಮಿಡ್ ಕ್ಯಾಪ್ ಅಂತಲೂ ಬರುತ್ತೆ. ಲಾರ್ಜ್ ಮಿಡ್ ಕ್ಯಾಪ್ ಅಂದರೆ ಇದರಲ್ಲಿ ಒಂದು ಸುಮಾರು 250 ಕಂಪ್ನಿಗಳಿರುತ್ತೆ. ಇದರಲ್ಲಿ ನೀವು ನೋಡ್ತಾ ಹೋಗೋದ್ರೆ ನೋಡಿ ಇದೆಲ್ಲ ಆಚೆ ಹೋಗ್ತಾ ಇದೆ. ಆರತಿ ಇಂಡಸ್ಟ್ರೀಸು, ಬ್ಲೂ ಡಾಟು, ಕ್ರಾಂಪ್ಟನ್ ಗ್ರೀಸು, ನವೀನ್ ಫ್ಲೋರಿನ್ನು, ಫೈಸರು, ರಾಜೇಶ್ ಎಕ್ಸ್ಪೋರ್ಟ್ಸು, ರಿಲ್ಯಾಕ್ಸೋ ಫುಟ್ವೇರ್ಸು, ಟ್ರೈಡೆಂಟು, ವಿನತಿ ಆರ್ಗ್ಯಾನಿಕ್ಸು, ವರ್ಲ್ಪೂಲ್ ಇಂಡಿಯಾ, ಇದಿಷ್ಟು ಆಚೆ ಹೋಗ್ತಾ ಇರೋಂಥ ಕಂಪ್ನಿಗಳು. ಅದೇ ರೀತಿಯಾಗಿ IDBI ಬ್ಯಾಂಕು ಮತ್ತು IRDDA, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು, JSW ಇನ್ಫ್ರಾಸ್ಟ್ರಕ್ಚರು, ಕಲ್ಯಾಣ್ ಜ್ಯುವೆಲರ್ಸು, KEI ಇಂಡಸ್ಟ್ರೀಸು, ಲಾಯ್ಡ್ಸ್ ಮೆಟಲ್ಸ್ ಆ್ಯಂಡ್ ಎನರ್ಜಿ, SJVN ಲಿಮಿಟೆಡು, ಸುಜ್ಲಾನ್ ಎನರ್ಜಿ, ಟಾಟಾ ಟೆಕ್ನಾಲಜಿ, ಇದಿಷ್ಟು ಆ್ಯಡ್ ಆಗ್ತಾ ಇದೆ ಲಾರ್ಜ್ ಮಿಡ್ ಕ್ಯಾಪ್ 250 ಕಂಪ್ನಿಗಳು ಅಂತ ಇದು ಗುರುತಿಸ್ಕೊತಾ ಇದೆ. ಇದಲ್ದಲ್ಲೇ ನೋಡಿ ಸುಮಾರು ಒಂದು 16-17 ಇಂಡೆಕ್ಸಿಗೆ ಕೊಟ್ಟಿದ್ದಾರೆ ಇವರು. ನಿಮಗೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಂತ ಬರುತ್ತೆ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬರುತ್ತೆ. ಇವೆಲ್ಲ ತುಂಬ ದೊಡ್ಡ ಲಿಸ್ಟ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಈ ಪ್ರೆಸ್ ರಿಲೀಸ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸುಮಾರು ಇಂಡೆಕ್ಸಲ್ಲಿ ಐ ಥಿಂಕ್ ಓವರಾಲ್ ನೀವು ನೋಡೋದಾದರೆ ಸುಮಾರು ಒಂದು 20ಕ್ಕಿಂತಲೂ ಜಾಸ್ತಿ ಇಂಡೆಕ್ಸ್ಗಳಲ್ಲಿ ಬದಲಾವಣೆಗಳು ಆಗ್ತಾ ಇರ್ಬೋದು. ಜೊತೆಗೆ ಸೆಮಿ ಆನ್ಯುವಲ್ ರಿವ್ಯೂ ಬರುತ್ತೆ, ಥೀಮ್ಯಾಟಿಕ್ ಇಂಡೆಕ್ಸಸ್ ಅಂತ ಬರುತ್ತೆ. ಇದನ್ನ ನಾನು ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ವಿಧಾನ ಇದೆ ಅಂತ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಸುಮಾರು ಥೀಮ್ ಬೇಸ್ಡ್ ಇಂಡೆಕ್ಸ್ಗಳು ಇದೆ ನೋಡಿ. ಇಂಡೆಕ್ಸ್ ಅಂತ ಬಂದರೆ ಒಂದು ಡೈರೆಕ್ಟಾಗಿ ಸ್ಟಾಕ್ ರಿಲೇಷನಲ್ಲಿ ಅಂದರೆ ಮಿಡ್ ಕ್ಯಾಪ್ ಸೆಕ್ಟರ್, ಲಾರ್ಜ್ ಕ್ಯಾಪ್ ಸೆಕ್ಟರ್, ನಿಫ್ಟಿ 50, ಬ್ಯಾಂಕ್ ನಿಫ್ಟಿನೋ ಈ ರೀತಿ ಸೆಕ್ಟರ್ ಮೇಲೆ ಒಂದು ಕ್ಯಾಟಗರಿ ಮಾಡಿದ್ದಾರೆ. ಅದೇ ರೀತಿಗೆ ಥೀಮ್ ಮೇಲೂ ಮಾಡಿದ್ದಾರೆ. ಅಂದರೆ ಇವಾಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡು ಈ ರೀತಿಯಾಗೂ ಒಂದು ಬರುತ್ತೆ. ಆ ರೀತಿಯಾಗಿ ಆ ಥರ ಥೀಮ್ ಬೇಸ್ಡ್ ಇರುವಂಥ ಇಂಡೆಕ್ಸ್ಗಳಲ್ಲೂ ಕೂಡ ಬದಲಾವಣೆಗಳಾಗಿರುತ್ತೆ. ಅದರ ಲಿಸ್ಟ್ ಕೂಡ ಇಲ್ಲಿದೆ. ಇದರಲ್ಲಿ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಬಗ್ಗೆ ಬೇಕು ಅಂತಂದರೆ ಹೇಳಿ. ಬಟ್ ಮೇಜಾಗಿ ನಾವು ನೋಡುವಂಥದ್ದು ನಿಫ್ಟಿ 50, ಅದೇ ರೀತಿಗೆ ನೆಕ್ಸ್ಟ್ 50, ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಚೇಂಜ್ ಆಗಿದೆ ನೋಡ್ಕೊಂಡ್ಬೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಏನಾರು ಆಗಿರ್ಬೋದು. ನಿಫ್ಟಿ ಬ್ಯಾಂಕ್ ಅಂತ ಹುಡುಕಿದ್ರೆ ಸಿಗ್ಬೋದು. ನೋಡ್ದೋಣ ನಿಫ್ಟಿ ಬ್ಯಾಂಕಲ್ಲಿ ಏನಾರು ಉದಾಹರಣೆ ಇದೆಯಾ? ನೋ ಚೇಂಜಸ್ ಇನ್ ಬೇಯಿಂಗ್ ಮೇಡ್ ಇನ್ ನಿಫ್ಟಿ ಬ್ಯಾಂಕ್. ನೋಡಿ ನಿಫ್ಟಿ ಬ್ಯಾಂಕಲ್ಲಿ ಯಾವುದೂ ಚೇಂಜಸ್ ಮಾಡ್ತಾ ಇಲ್ಲ. ನಿಫ್ಟಿ ಹೆಲ್ತ್ ಕೇರಲ್ಲಿ ಯಾವುದೂ ಚೇಂಜ್ ಮಾಡ್ತಾ ಇಲ್ಲ. ಫಾರ್ಮಾ ಬೇರೆ, ಹೆಲ್ತ್ ಕೇರ್ ಬೇರೆ ಇದೆ. ಅದೇ ರೀತಿಗೆ ನಿಫ್ಟಿ IT-ನಲ್ಲಿ ಏನೂ ಚೇಂಜ್ ಆಗ್ತಿಲ್ಲ. ನಿಫ್ಟಿ ಮೆಟಲಲ್ಲಿ ಏನೂ ಚೇಂಜ್ ಆಗ್ತಾ ಇಲ್ಲ. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಏನೂ ಬದಲಾವಣೆ ಆಗಿಲ್ಲ. ನಿಫ್ಟಿ ಪ್ರೈವೇಟ್ ಬ್ಯಾಂಕು, PSU ಬ್ಯಾಂಕ್, ಇದಿಷ್ಟರಲ್ಲೂ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು ನಾನಾಗಲೇ ಹೇಳ್ದಂಗೆ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮೈಕ್ರೋ ಕ್ಯಾಪು ಮತ್ತು ಥೀಮ್ಯಾಟಿಕ್ ಇಂಡೆಕ್ಸಸ್ಗಳು, ಕಮಾಡಿಟಿ ಇಂಡೆಕ್ಸ್ಗಳು ನೋಡಿ. ಇದೆಲ್ಲ ಅದರಲ್ಲೆಲ್ಲ 6 ತಿಂಗಳಿಗೊಂದ್ಸಲ ಇದು ಆಕ್ಟಿವಿಟಿ ಮಾಡ್ತಾನೆ ಇರ್ತಾರೆ NSE ಅವರು. ಕಾಂಪಿಟೆಂಟ್ ಇಲ್ಲ ಅಂತಂದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗಿದೆ, ಆವ್ರೇಜ್ ಅಂದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು, ಅದನ್ನ ಆಚೆ ಹಾಕ್ತಾರೆ, ಒಳ್ಳೆ ಕಂಪ್ನಿನ ಒಳಗಡೆ ತರ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಂದು ಸಿಸ್ಟಮ್ ಇದ್ದರೆ ಚೆನ್ನಾಗಿ ಬಿಸ್ನೆಸ್ ಮಾಡೋಕ್ಕೆ ನೋಡ್ತಾರೆ ಅನ್ನೋದು ಒಂದು ಭಾವನೆ. ಮತ್ತು ಜನಗಳಿಗೂ ಕೂಡ ಅವರು ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಒಳ್ಳೆ ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಆಗಲಿ ಅನ್ನೋ ಒಂದು ಉದಾಹರಣೆಗೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿರ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.